ಬಸವ ಜಯಂತಿ ಪ್ರಯುಕ್ತ ಬಸವ ಅಭಿಮಾನಿಗಳ ವತಿಯಿಂದ ತಿಪಟೂರು ನಗರದ ಪ್ರಥಮ ದರ್ಜೆ ಕಾಲೇಜಿನ ಬಯಲು ರಂಗಮಂದಿರದಲ್ಲಿ ಜಂಗಮವೇಣಿ, ಕಳ್ಳರ ಸಂತೆ, ಶಿವಯೋಗಿ, ಸಿದ್ದರಾಮೇಶ್ವರರು ಎಂಬ 3 ನಾಟಕಗಳನ್ನು ಆಯೋಜಿಸಲಾಗಿತ್ತು. ಚಿತ್ರದುರ್ಗದ ಸಾಣೇಹಳ್ಳಿಯ ಶ್ರೀಮಠದ ಶ್ರೀ ಕಲಾ ಸಂಘದವರು ಎಲ್ಲಾ ಬಸವ ಅಭಿಮಾನಿಗಳ ಮನಸ್ಸನ್ನ ಮುಟ್ಟುವಂತೆ ನಾಟಕವನ್ನ ಅಭಿನಯಿಸಿ ಮೆಚ್ಚುಗೆಗೆ ಪಾತ್ರರಾದರು. ಇದು ಮೊದಲನೆಯ ವರ್ಷ. ಇನ್ನು ಪ್ರತಿ ವರ್ಷ ಇದೇ ರೀತಿ ಬಸವ ಜಯಂತಿ ದಿನದಂದು ಬಸವಣ್ಣನಿಗೆ ಸಂಬಂಧಿಸಿದಂತೆ ಬಸವ ನಾಟಕಗಳನ್ನ ಮಾಡುತ್ತೇವೆ. ಈ ಕಾರ್ಯವನ್ನ ನಿರಂತರವಾಗಿ ನಡೆಸುತ್ತೇವೆ ಎಂದು ಬಸವ ಅಭಿಮಾನಿ ಬಳಗದ ತಂಡದವರು ಮಾಹಿತಿ ನೀಡಿದರು. ಆನ್ಲೈನ್ ರಮಿನಾಡಿ ಕೋಟಿಗಟ್ಟಲೆ ದುಡ್ಡು ಮಾಡಿ ಅಂತ ಹೇಳ್ತಾನೆ. ಇಂಥ ಅಡ್ವರ್ಟೈಸ್ ಕೊಟ್ಟು ನಮ್ಮ ಜನರನ್ನ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ. ಇಂಥವ್ರನ್ನೆಲ್ಲ ನೀವು ಹೀರೋಗಳು, ರೋಲ್ ಮಾಡೋರು ಅಂತ ಬಿಲ್ಡಪ್ ಕೊಡ್ತಿದ್ದೀರಿ. ಇದೇ ಸತ್ಯ ಅಂತ ತಿಳ್ಕೊಂಡು ನಮ್ಮ ಯುವ ಜನರೆಲ್ಲ ದಾರಿ ತಪ್ಪೋಗ್ತಿದ್ದಾರೆ. ದುಡ್ಡಿನ ಆಸೆಗೋಸ್ಕರ ಇಂಥ ಜಾಹೀರಾತು ತಪ್ಪಲ್ವೇನ್ರಿ? ಮಾತಾಡ್ರಿ. ನೀವೆಲ್ಲ ನಿಮ್ ಬೆಳಕಾಳು ಬೇಯಿಸ್ಕೊಂಡು ಕೊಡ್ತೀವಿ, ನಾವು ನಮ್ ಬೆಳಕಾಳು ಬೇಯಿಸ್ಕೊಂಡು ಕೊಡ್ತೀವಿ. ಎಲ್ರು ಒಂದೇ ನಡೀರಿ. ಜನಪರ ಸೇವಾ ಕಾರ್ಯ ಮಾಡುವುದು ಶಿವಯೋಗಿ ಕೆಲಸವಲ್ಲವೇ? ಜಯಕಾಲ ನಡುವೆ ಮನುಷ್ಯ ಕಳೆದು ಹೋಗಬಾರದು, ಕರಗಿ ಹೋಗಬಾರದು. ಈ ಹೆಸರಿಗೆ ಹುಚ್ಚು ಹಿಡಿದವರು ಹೇಗೆ ಶಿವಯೋಗಿ ಆಗಲು ಸಾಧ್ಯ? ನೋಡುತ್ತಿದ್ದಾರಮ್ಮ, ನಾವು ಸಹ ಏನು ನೀವು ಗೆದ್ದು ಬಿಡ್ತೀರಿ? ಏನು ಎಲ್ಲಿದೆ ಆ ಗೆರೆ? ತರುವೆಂಬರಿಗೆ ಮನವೆಂಬ ಕಟ್ಟೆಯ ಮಾಡಿ ಪರಿದ ಶಕ್ತಿ ಭಕ್ತಿಯ ಸೋಪಾನದಿಂದ ಪರಮಾನಂದವೆಂಬ ಜಲವು ತುಂಬಿ ಬೆರೆ ಕಟ್ಟಬಲ್ಲವರ ಆಕಾಶ ನಾವು ಕಟ್ಟಿದ ಸ್ಥಿರವಾಗಿ ಮಹೇಶ್ವರ ನೀವು ಮಾಡಿ. ಹಾಗಾದರೆ ಶಿವಯೋಗಿ ಇಷ್ಟವಿಲ್ಲದೆ ಬಾಳಬಾರದಿರುವ ಮಗನೇ ನನ್ನಲ್ಲಿ ನೋಡುತ್ತಿದೆ. ಹಾಗಾಗಿ ನನಗೆ ಪ್ರತ್ಯೇಕಿಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಿಮಗೆ ವೀಕ್ಷಿಸಲು ಜವಾಬ್ದಾರಿ ನಮ್ಮದನ್ನು ಏನನ್ನು ನೀಡುತ್ತೀರಿ?